ನಮಸ್ಕಾರ, ನೀವು ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್. ನಾನು ಪ್ರಿಯಾ. ಆರಕ್ಷಕರೆಂದರೆ ರಕ್ಕಸರಲ್ಲ, ರಕ್ಷಕರು, ಜನರ ಪಾಲಿನ ಆಪತ್ ಬಾಂಧವರು, ನೊಂದವರ ಬದುಕಿನ ಆಶಾಕಿರಣ ಎಂದರೆ ತಪ್ಪಾಗಲಾರದು. ಜನರ ಕಷ್ಟಗಳನ್ನು ಪರಿಹರಿಸಲು ಹಗಲಿರುಳು ಶ್ರಮಿಸುವರು ಎನ್ನುವ ಭಾವನೆಗಳನ್ನು ಜನರ ಮನಮುಟ್ಟುವಂತೆ ಮಾಡಿದವರು ಮನಗುಳಿ ಪಿಎಸ್ಐ ಶ್ರೀಕಾಂತ್ ಕಾಂಬ್ಳೆ. ಸವಿತಾ ಎಂಬ ಮಹಿಳೆ ಮನಗುಳಿಗೆ ಹೋಗಲು ವಿಜಯಪುರದಿಂದ ಬಸ್ಸಿನಲ್ಲಿ ಹತ್ತಿದ್ದಾಳೆ. ಆದರೆ ಮನಗುಳಿ ಗ್ರಾಮದ ಹತ್ತಿರ ಬಸ್ಸಿನಲ್ಲಿ ಯಾರೋ ಬ್ಯಾಗಿನಲ್ಲಿದ್ದ 65 ಗ್ರಾಂ ಬಂಗಾರದ ಆಭರಣಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದನ್ನು ತಿಳಿದ ಮಹಿಳೆ ಗಾಬರಿಯಾಗಿ ಮನಗುಳಿ ಪೊಲೀಸ್ ಠಾಣೆಗೆ ಪ್ರಕರಣ ದಾಖಲಿಸಲು ಹೋದಾಗ ಪಿಎಸ್ಐ ಶ್ರೀಕಾಂತ್ ಕಾಂಬ್ಳೆ ಅವರು ಮಹಿಳೆಯೊಂದಿಗೆ ಸಮಾಧಾನದಿಂದ ಮಾತನಾಡಿ ಅವರಿಗೆ ಕಳ್ಳತನವಾದ ಬಂಗಾರ ಸಿಗುತ್ತದೆ, ಭರವಸೆ ಇಡಿ ಎಂದು ಧೈರ್ಯ ತುಂಬಿ ಪ್ರಕರಣ ದಾಖಲಿಸಿಕೊಂಡಿದ್ದರು. ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಅವರು ಸುದ್ದಿಗೋಷ್ಠಿ ನಡೆಸಿ ಬಂಗಾರ ಕಳೆದುಕೊಂಡ ಮಹಿಳೆಗೆ ಮರಳಿ ನೀಡುವಾಗ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಅವರ ಮುಂದೆ ಮಹಿಳೆ ಭಾವುಕರಾದರು. ಅಷ್ಟೇ ಅಲ್ಲದೆ ಆ ದಿನ ಮನಗುಳಿ ಪಿಎಸ್ಐ ಶ್ರೀಕಾಂತ್ ಕಾಂಬ್ಳೆ ಅವರು ತಮ್ಮ ಜೊತೆ ಹೇಗೆ ಸೌಜನ್ಯವಾಗಿ ನಡೆದುಕೊಂಡರು, ಧೈರ್ಯ ತುಂಬಿ ಮನದ ಅಳಲು ಕೇಳಿ ಟೀ ಕುಡಿಸಿ ಸಮಾಧಾನ ಮಾಡಿದರು, ಉನ್ನತ ಹುದ್ದೆಯಲ್ಲಿದ್ದವರು ಆತ್ಮೀಯತೆಯಿಂದ ಮಾತನಾಡಿಸಿದ್ದನ್ನು ಹೇಳಿದರು. ಈಗ ಬಂಗಾರ ಸಿಕ್ಕಿದ್ದು ನನಗೆ ಜೀವ ಬಂದಂತಾಗಿದೆ. ಇದಕ್ಕೆ ಕಾರಣ ಎಂದರೆ ಪಿಎಸ್ಐ ಶ್ರೀಕಾಂತ್ ಕಾಂಬ್ಳೆ ಸರ್ ಎಂದು ಹಾಡಿ ಹೊಗಳಿದರು. ಈ ಕಾರ್ಯಾಚರಣೆಯಲ್ಲಿ ಮನಗುಳಿ ಠಾಣೆಯ ಟೀಮ್ ಅವರ ಠಾಣೆಯ ಪ್ರಕರಣ ಜೊತೆ ಬೇರೆ ಬೇರೆ ಠಾಣೆಯ ಪ್ರಕರಣ, ತಿಕೋಟ, ದೇವರಹಿಪ್ಪರಗಿ, ಬಬಲೇಶ್ವರ, ನಿಡಗುಂದಿ, ಆದರ್ಶ್ ನಗರ, ಗೋಳಗುಮ್ಮಟ್ ಠಾಣೆಯ ಪ್ರಕರಣಗಳನ್ನು ಕೂಡ ಇತ್ಯರ್ಥ ಮಾಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಮನಗುಳಿ ಪಿಎಸ್ಐ ಶ್ರೀಕಾಂತ್ ಕಾಂಬ್ಳೆ, ರಾಮನಗೌಡ ಬಿರಾದರ್, ಅಂಜನೇಯ ಬಂಡಿವಡ್ಡರ್, ಸದಾನಂದ್ ಬಿರಾದರ್, ಮಾಂತೇಶ್ ನಾಯ್ಕೋಡಿ, ಎಂಆರ್ ಮಾಳಗೊಂಡ, ಎಚ್ಐ ನಾಯಕ್, ಸಂತೋಷ್ ಮುರುಗಣ್ಣವರ್ ಇನ್ನಿತರ ಸಿಬ್ಬಂದಿ ಪಾಲ್ಗೊಂಡಿದ್ದರು. ಇವರ ಈ ಪತ್ತೆ ಕಾರ್ಯಕ್ಕೆ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಅವರು ಶ್ಲಾಘಿಸಿದರು. ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಯಾಕಂದರೆ ನನಗೇನು ಈ ಜನರಿಗೆ ಒಂದು ಪೂರ್ವಾಗ್ರಹ ಪೀಡಿತ ಆಗ್ಬಿಡ್ತಾರೆ, ಸಿಗೋದೇ ಇಲ್ಲ ಏನೋ ಆ ಥರ ಅಂತಂದ್ರೆ ಇಲ್ಲ, ನಿಜಕ್ಕೂ ನಾವು ಟ್ರೀಟ್ ಮಾಡಿದ ರೀತಿನ ನಾನು ನೋಡಿದೆ. ನಾನು ಒಂದು ಕವಿತೆಗಳನ್ನು ಬರೀತಾ ಇರ್ತೀನಿ. ಸೊ ನಾನು ಬಂದೆ ಇಲ್ಲಿದ ಅವೇರ್ನೆಸ್ ಹೇಗಿದೆ, ಇಲ್ಲಿ ವಾತಾವರಣ ಹೇಗಿದೆ ಅಂತ ಬಂದಾಗ ನಾನು ಭಾಳ ಚೆನ್ನಾಗಿ ನಡೆಸ್ಕೊಂಡ್ರು. ಇಲ್ಲಿ ನನ್ನ ಮನಗುಳಿ PSR ಅವ್ರ ಹೆಸರು ಕೂಡ ನಮ್ಗೆ ಗೊತ್ತಿಲ್ಲ, ಅವ್ರ ಹೆಸರು ಕೂಡ ಗೊತ್ತಿಲ್ಲ ಸರ್. ಅವರಿಗೆ ಅವ್ರು ಬಂದು ನಾವು ಧನ್ಯವಾದ ಹೇಳಿದಾಗ ನಾವು ಮತ್ತೆ ಆಕೆ ನಡಕ್ತಾ ಇದ್ದೇವೆ. ಅವರಿಗೆ ಅವ್ರ ತಾಯಿ ಥರ ಅವರನ್ನು ಸಂತೈಸಿ ಕಳಿಸಿದ್ರು, ಇಲ್ಲ ಮನೆಗೆ ಸಿಕ್ಕಿದ್ದೆ ತಗೊಂಡು ಹೋಗ್ಲಿ ಅಂತ ಹೇಳಂತಂದು. ಆಮೇಲೆ ಅವಜಿ ಸರ್ ಹತ್ರ ಹೋದಾಗ ಹಿರಿಯರದಾರ ಅಂತ ಹೇಳಿ ನಮ್ಮನ್ನು ಎದುರಿಸಿ ತಾವಾಗೆ ಬಂದು ಮಾತಾಡಿದ್ರು ಸರ್. ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಘನತೆಯಲ್ಲಿ ನೀವು ಎಷ್ಟು ಎತ್ತರದಲ್ಲಿ ಇರ್ತೀರಿ, ಆದರೂ ಚಿಕ್ಕ ಥರ ಬಂದ್ಕೊಟ್ಟು ನಮ್ಮ ಸಲಹೆಗಳನ್ನು ಕೇಳ್ತೀರಿ ಅಂತಂತಂದರೆ ನನಗೆ ಎಷ್ಟು ರೂಢಿ ಹಾಕಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಅದು ಮಾತಾಡ್ಲಿಕ್ಕೆ ನಿಜವಾಗ್ಲೂ ಬರ್ತಾ ಇಲ್ಲ. ಸೊ ನಾನು ಎಲ್ಲ ಪೊಲೀಸ್ ಇಲಾಖೆಗೆ ರಿಟೈರ್ಡ್ ಅಂಗನವಾಡಿ ಟೀಚರ್ಸ್ ಸಂಬಂಧ ಉಳಿಸ್ಕೊಂಡು ಆಮೇಲೆ ಅವರು ಅಲ್ಲಿ ಎನ್ಕ್ವೈರಿ ಮಾಡೋಣ, ನಾನು ಮನೇಲಿ ಹೋಗಿಲ್ಲಮ್ಮ, ಇಲ್ಲೇ ಹೋಗಿದೆ ಒಂದು ವರ್ಷದ ಮೇಲೆ 16 ಈ ಪೊಲೀಸ್ ಸಿಬ್ಬಂದಿಗಳಿಗೆ ನನಗೆ ಇಷ್ಟು ಇದು ಮಾಡಿಕೊಟ್ಟಿರೋದಕ್ಕೆ ಅವ್ರಿಗೆ ಎಷ್ಟು ಚಿರುಣಿ ಆಗಿದ್ರು ಸರ್, ನಾನು ತುಂಬ ಕೃತಜ್ಞತೆ ಈಗಿನ ಕಾಲದಲ್ಲಿ ನಮ್ಮ ಒಂದೊಂದು ಗ್ರಾಮ ನಮ್ಮ ರೈತರು ಸರ್ ಅಷ್ಟು ತಗೋಬೇಕಾದ್ರೆ ನಮ್ಗೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಇಷ್ಟು ನಮಗೆ ನಾವು ಮಾಡಿದ್ದಕ್ಕೆ ಈ ವಿಜಾಪುರ ಪೊಲೀಸ್ ತಂಡಕ್ಕೆ ಮತ್ತು CPI ಸರ್ ಅವ್ರ ಟೀಮ್ಗೆ ಎಷ್ಟು ಕೃತಜ್ಞತೆ ನನಗೆ ಮಾತಾಡೋಕ್ಕೂ ಆಗ್ತಿಲ್ಲ, ಅಷ್ಟು ತುಂಬ ಕೊಡ್ತಾ ಇದೆ ಸರ್. ತುಂಬ ಥ್ಯಾಂಕ್ಸ್ ಸರ್, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಇದೇ ರೀತಿ ನಮ್ಮಂಥ ಹೆಣ್ಮಕ್ಳಿಗೆ ನ್ಯಾಯ ಒದಗಿಸ್ಕೊಳ್ತೀರಾ. ಈ ಬಿಜಾಪುರ ತಂಡನೇ ಅಂದರೆ ಈ ಮನಗುಳಿ ಬ್ಯಾಂಕ್ ಇದು ಏನಾಗಿದೆ ಅದೊಂದು ದೊಡ್ಡ ಇಶ್ಯೂನೇ ಆಗಿತ್ತು ಸರ್. ಅದನ್ನು ನೀವು ಅದನ್ನು ಸಕ್ಸಸ್ ಮಾಡಿಕೊಟ್ಟಿದ್ದೀರಾ. ನಮ್ಮಂಥ ಹೆಣ್ಮಕ್ಳು ಬಂಗಾರ ಎಷ್ಟೋ ಜನ ಕಳ್ಕೊಂಡಿದ್ದೀವಿ ನಾವು, ಅದು ನಮ್ಗೆ ವಾಪಸ್ ನಮ್ಗೆ ಕೊಡಿಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸಹ. ಇದೇ ರೀತಿ ನಮ್ಮ ಕುಟುಂಬಕ್ಕೂ ಆಮೇಲೆ ನಮ್ಮ ತಂದೆ ತಾಯಿಗೂ ಪ್ರತಿಯೊಬ್ಬರು ಪೊಲೀಸ್ ಸಿಬ್ಬಂದಿ ಇದಕ್ಕೆ ಕಾರಣರಾಗಿರುವಂಥ ಪ್ರತಿಯೊಬ್ಬರು ಪೊಲೀಸ್ ಸಿಬ್ಬಂದಿಗಳಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದಗಳು ಮತ್ತು ಥ್ಯಾಂಕ್ಸ್ ಹೇಳ್ಕೊಡ್ತೇನೆ ಸರ್. ಇದೊಂದು ಪಾಠ ಆಯ್ತು ಸರ್. ಈ ಪಾಠ ನಮ್ಮ ತಪ್ಪನ್ನ ನಿಮ್ಮ ಜವಾಬ್ದಾರಿಯಾಗಿ ತಗೊಂಡು ಅದು ನಮ್ಗೆ ವಾಪಸ್ ನಮ್ಗೆ ವಸ್ತು ನಮ್ಗೆ ಸಿಗಿಸ್ಕೊಡ್ತಿರೋದಕ್ಕೆ ಮತ್ತೆ ಮತ್ತೆ ನಿಮ್ಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ವೆಂಟಿ ಬ್ಯಾಗ್ಗಳು ಹಾಕಿ ಇಟ್ಟಿದ್ದೀವಿ ಸರ್. ಅದು ಮನೆಗೆ ಹೋಗಿ ನೋಡಿದ್ರೆ ಆಮೇಲೆ ಮನಸ್ಸೆಲ್ಲ ಸಭೆ ಕೂಡ ನಮ್ಮ ನಮಸ್ಕಾರ.
ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ.